ಸೊ ಇದು ಬಹಳ ಪ್ರಮುಖವಾದಂತಹ ವಿಚಾರಗಳನ್ನ ಇವತ್ತು ನಾವು ಅರ್ಥಪೂರ್ಣವಾಗಿ ಚರ್ಚೆಯನ್ನ ಮಾಡಿದ್ದೇವೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಏನಪ್ಪಾ ಅಂದ್ರೆ ಕಸ್ತೂರಿ ರಂಗನ್ ವರದಿ ಏನ್ ಬಂದಿದೆ, ಪಶ್ಚಿಮ ಘಟಕದ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಕೇಂದ್ರದಿಂದ ಕರಡು ಅಧಿಸೂಚನೆ ಬಂದಿದೆ. ಇದಕ್ಕೆ ನಮ್ಮ ರಾಜ್ಯದ ನಿಲುವು ಏನು ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ. ಸೊ ಇದರಿಂದ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈಗ ನಮಗೆ ಸ್ವಲ್ಪ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 10 ಜಿಲ್ಲೆಯಲ್ಲಿ 33 ತಾಲೂಕು 14,449 ಗ್ರಾಮಗಳು ಇಲ್ಲಿ ಬರ್ತದೆ. ಸೊ ಕರ್ನಾಟಕದಲ್ಲಿ 20,668 ಚದರ ಕಿಲೋಮೀಟರ್ ಪ್ರದೇಶ ಇದೆ. ಸೊ ಇಲ್ಲಿ ಮುಂದೆ ನಮ್ಮ ಕೃಷಿಕರ ಜೀವನೋಪಾಯಕ್ಕೆ, ಅವರ ಮೂಲ ಸೌಕರ್ಯ ಮತ್ತು ಅವರ ಭವಿಷ್ಯ ಅಭಿವೃದ್ಧಿಗೆ ಬಹಳ ತೊಂದರೆ ಆಗ್ತಾ ಇದೆ. ಸೊ ಇದನ್ನ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಿಂದೆ ಕೂಡ ನಮ್ಮ ಸರ್ಕಾರ ಇದನ್ನ ತಿರಸ್ಕರಿಸಬೇಕು ಅಂತ ಹೇಳಿ ನಾವು ಕ್ಯಾಬಿನೆಟ್ ಅಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ನಾವು ಅದನ್ನು ಮಾಡಿದ್ದು. ಆದ್ರೂ ಕೂಡ ಅವರು ಅದನ್ನ ಪರಿಗಣದೆ ಈಗ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಅದಕ್ಕೆ ನಮ್ಮ ಸರ್ಕಾರ ಅದನ್ನ ಯಾವ ರೀತಿ ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮುಂದೊಂದು ದಿನ ನಾನು ಕ್ಯಾಬಿನೆಟ್ ಅಲ್ಲಿ ತಂದು ಇದನ್ನ ನಾನು ಚರ್ಚೆ ಮಾಡ್ತೇನೆ ಮತ್ತು ಜನರ ಅಭಿಪ್ರಾಯ ಕೂಡ ಸರ್ಕಾರ ಗಂಭೀರವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ನಮ್ಮೆಲ್ಲ ಶಾಸಕರು ಕೂಡ ಬಹಳ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನದಲ್ಲಿ ಈ ಪಶ್ಚಿಮ ಘಟಕದ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಇವತ್ತು ನಾವು ಆ ಭಾಗದ ಎಲ್ಲ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ತೇವೆ. ಸೊ ಮುಂದೆ ಬರುವಂತ ಸಂಪುಟದ ಸಭೆಯಲ್ಲಿ ಮುಂದಿನ ತಿಂಗಳಲ್ಲಿ ನಾವು ಒಂದು ಬಹಳ ಮಹತ್ವವಾದಂತ ನಿರ್ಧಾರವನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಹಿಂದೆ 2024 ಸೆಪ್ಟೆಂಬರ್ 24ನೇ ತಾರೀಕು ನಡೆದಂತ ಸಂಪುಟದ ಸಭೆ ನಿರ್ಧಾರ ಏನಿದೆ ಅದರ ವಿರುದ್ಧವಾಗಿ ಇವತ್ತು ನಮ್ಮ ನಿರ್ಧಾರವನ್ನ, ನಮ್ಮ ಅಭಿಪ್ರಾಯವನ್ನ ಕೈಗೊಳ್ಳದೆ ಈಗ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಮಾಡಿರೋದು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಘಾತ ಉಂಟಾಗಿದೆ. ಸೊ ಅದಕ್ಕೆ ಕೇಂದ್ರದ ಮೇಲೆ ಮತ್ತೆ ಒತ್ತಾಯ ತರಲಿಕ್ಕೆ ಏನ್ ಬೇಕೋ ಆ ಕೆಲಸವನ್ನ ಮಾಡ್ತೇವೆ. ಸೊ ಅದರಿಂದ ಕೇಂದ್ರ ಸರ್ಕಾರ ನಾವು ಮಾಡಿದಂತ ಅಪೇಕ್ಷೆಗೆ ಗೌರವನ ಕೊಡಬೇಕು. ಮುಂದೆ ನಾವು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ಅನೇಕ ಕಾನೂನು ಚೌಕಟ್ಟಿನಲ್ಲಿ ಕೂಡ ನಾವು ಚರ್ಚೆಯನ್ನು ನಾವು ಮಾಡೋರಿದ್ದೇವೆ. ಸೊ ಈಗ ಕರಡು ಅಧಿಸೂಚನೆ ಏನ್ ಕೊಟ್ಟಿದ್ದಾರೆ, ಬಹಳ ಕಠಿಣವಾದಂತಹ ನಿರ್ಬಂಧಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಕಲ್ಲುಗಣಿ ಇರ್ಬೋದು, ಮರಳು ಸಾಗಾಣಿಕೆ, ಹೊಸ ಉಷ್ಣ ವಿದ್ಯುತ್ ಹೆಚ್ಚುವರಿ ಉಂಟಾಗುದು, ಕೆಲವು ನಿರ್ಮಾಣ, ಕೆಲವು ಟೌನ್ಶಿಪ್, ಯಾವುದಕ್ಕೂ ಕೂಡ ಮನೆಗಳು ಕಟ್ಟಲಿಕ್ಕೆ ತೊಂದರೆ ಆಗ್ತಾ ಇದೆ ಹಳ್ಳಿಗಳಲ್ಲಿ. ಇವೆಲ್ಲ ಕೂಡ ಬೇಕಾದಷ್ಟಿದೆ. ಸೊ ಇದರಿಂದ ಜನರಿಗೆ ಬದುಕಿನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ವಿಶೇಷವಾಗಿ ಕೃಷಿ, ಗ್ರಾಮೀಣ ಸೌಲಭ್ಯ, ನಿರ್ಮಾಣ, ರಸ್ತೆ, ಸಣ್ಣ ಕೈಗಾರಿಕೆ, ಪ್ರವಾಸೋದ್ಯಮ ಇವೆಲ್ಲಕ್ಕೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅದು ನಮ್ಮ ವಿರೋಧವನ್ನ ನಾವು ಬಹಳ ಸಮರ್ಪಕವಾಗಿ ವ್ಯಕ್ತಪಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಕರ್ನಾಟಕಕ್ಕೆ ಒಂದು ಮಾದರಿ, ಬೇರೆ ಕಡೆಗೆ ಇನ್ನೊಂದು ನಿಯಮ, ಕರ್ನಾಟಕ ಒಂದು ನಿಯಮ, ಬೇರೆ ಕಡೆಗೆ ಒಂದು ನಿಯಮ, ಇದನ್ನ ನಮ್ಗಾಲೆ ಮಾಹಿತಿ ನಮಗೆ ದೊರಕಿದೆ. ಇದರ ಬಗ್ಗೆ ನಾವು ಒಂದು ಹೊಸ ಚಿಂತನೆಯನ್ನ ಕೂಡ ನಾವು ವೈಜ್ಞಾನಿಕವಾಗಿ ಒಂದು ವಿಧಾನ ಅಗತ್ಯ. ನಾವು ಕೂಡ ಕೆಲವು ತಜ್ಞರ ಹತ್ರ ಚರ್ಚೆ ಮಾಡಲಿಕ್ಕೆ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಇನ್ನ ಜೊತೆಗೆ ಒಂದು ದೊಡ್ಡ ಸಮಾಲೋಚನೆ ಕೂಡ ಆಗಬೇಕಾದ ಅವಶ್ಯಕತೆ ಇದೆ. ಅದು ಕೂಡ ಈಗಾಗಲೇ ನಾನು ತಿಳಿಸಿದ್ದೇನೆ. ಒಟ್ಟು ಇದ್ರ ಜೊತೆಗೆ ಒಂದು ದಿನ ಪ್ರತ್ಯೇಕವಾಗಿ ಮುಂದಿನ ತಿಂಗಳು ಏನು ನಮಗೆ ಟೈಮಿಂಗ್ ಇದೆ, 2 ತಿಂಗಳೊಳಗಡೆ ನಾವು ಕಳಿಸಬೇಕು ಅಂತ ಇದೆ, ಅಬ್ಜೆಕ್ಷನ್ ಕೊಡಬೇಕು ಅಂತ ಇದೆ. ಅಷ್ಟರೊಳಗಡೆ 1 ಡೇ ಸ್ಪೆಷಲ್ ಸೆಷನ್ ಅನ್ನ ಬರೀ ಪಶ್ಚಿಮ ಘಟಕದಿಂದ ನಮ್ಗೆ ಆಗ್ತಾ ಇರುವಂತಹ ತೊಂದರೆ, ಪರಿಸರ ಸೂಕ್ಷ್ಮ ಪ್ರದೇಶದಿಂದ ಕೇಂದ್ರ ಏನು ಅಧಿಸೂಚನೆ ಹೊರಡಿಸಿದೆ ಅದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಮಾಡಿ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಕೂಡ ಇದೆ. ಇದು ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ನಮ್ಮ ರಾಜ್ಯಕ್ಕೆ ಮತ್ತು ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಇದು ಬಹಳ ಆತಂಕ ಇದೆ.
ಅದಕ್ಕೆ ಅಸೆಂಬ್ಲಿಲೇ ಕೂಡ ಅವರ ಅಭಿಪ್ರಾಯಗಳು ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿ ಒಂದಿನ ನಾನು ಒಂದು ಸ್ಪೆಷಲ್ ಸೆಷನ್ ಅನ್ನ ಈ ವಿಚಾರದಲ್ಲಿ ಕರೆಯೋನಿದ್ದೇನೆ. ಸೊ ಅದರಿಂದ ಈಗ ಜೊತೆಗೆ ಎಲ್ಲ ಶಾಸಕರ ಬೇಡಿಕೆಗಳಿಗೂ ಕೂಡ ನಾನು ಆಹ್ವಾನಿಸಿದ್ದೇನೆ. ಅವರು ಅನೇಕ ಅಭಿವೃದ್ಧಿ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಆ ಕ್ಷೇತ್ರಕ್ಕೆ ಏನೇನಾಗಬೇಕು ಅಂತ ಹೇಳಿದ್ದಾರೆ. ಇದನ್ನ ನಾನು ರಾಜ್ಯದ ಹಿತಕ್ಕೆ ಗಮನದಲ್ಲಿಟ್ಕೊಂಡು ನಮ್ಮ ಗುರಿ, ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ದೋ, ಒಂದು ಉತ್ತಮವಾದಂತಹ ಆಡಳಿತ ಜನರಿಗೆ ತಲುಪಬೇಕು, ಒಳ್ಳೆ ಗವರ್ನೆನ್ಸ್ ಕೊಡಬೇಕು, ನೀವು ಬಹಳ ಹುಷಾರಾಗಿರ್ಬೇಕು, ವಿರೋಧ ಪಕ್ಷದ ನಡತೆಯನ್ನು ಕೂಡ ನೀವೆಲ್ಲ ಗಮನಿಸಿದ್ದೀರಿ ಅಂತ ಅವ್ರಿಗೆಲ್ಲ ತಿಳುವಳಿಕೆಯನ್ನ ಕೊಟ್ಟಿದ್ದೇವೆ. ಸೊ ನಾವು ರಾಜ್ಯದ ಹಿತಕ್ಕೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಮ್ಮ ರಾಜ್ಯದ ಏನು ಚರ್ಚೆ ಕೂಡ ಮಾಡದೆ ಬಂಡತನ ಮಾಡಿಕೊಂಡು ನೋಟಿಸು ಕೊಡದೆ ಅಸೆಂಬ್ಲಿನ ನಡೆಸಕ್ಕೆ ಬಿಡದೆ ನಾವು ಇದನ್ನ ಅಸೆಂಬ್ಲಿನೇ ಮುಟುಕು ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಸೊ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಶಾಸಕರನ್ನೆಲ್ಲ ಮುಂದೆ ನಾನು ಕರಿಬೇಕು ಅಂತಿದ್ದೆ. ಈ ಹಿಂಗಿರು ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡಿ ಅವರ ಸಲಹೆಗಳನ್ನು ಕೂಡ ಎಲ್ಲ ಪಡ್ಕೊಂಡಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.